ಬರ್ಮಿಂಗ್ಹ್ಯಾಮ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರಿ ಹಿಂಸಾಚಾರ ನಡೆಯುತ್ತಿದ್ದು ಅಲ್ಲಿನ ಯುವಕರು ದಂಗೆ ಎದ್ದಿದ್ದಾರೆ. ಇದರ ಪರಿಣಾಮ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ ಪಂದ್ಯ ನಡೆಯೋದು ಅನುಮಾನವಾಗಿದೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ ಪಂದ್ಯ ನಡೆಯೋದು ಅನುಮಾನವಾಗಿದೆ. ಬರ್ಮಿಂಗ್ಹ್ಯಾಮ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರಿ ಹಿಂಸಾಚಾರ ನಡೆಯುತ್ತಿದ್ದು ಅಲ್ಲಿನ ಯುವಕರು ದಂಗೆ ಎದ್ದಿದ್ದಾರೆ. ಸ್ಥಳೀಯನ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದೇ ಈ ದಂಗೆಗೆ ಕಾರಣ. ಹಿಂಸೆಗಿಳಿದಿರೋ ಜನ ಅಂಗಡಿ ಮುಂಗಟ್ಟುಗಳ ಗಾಜು ಪುಡಿ ಮಾಡಿದ್ದಾರೆ. ವಾಹನಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪರಿಣಾಮ ನಾಳೆಯಿಂದ ಆರಂಭವಾಗಬೇಕಿರೋ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ ಪಂದ್ಯ ಅನುಮಾನವಾಗಿದೆ. ಟೀಂ ಇಂಡಿಯಾದ ಆಟಗಾರರಿಗೆ ಹೋಟೆಲ್ನಿಂದ ಆಚೆ ಬರದಂತೆ ಸೂಚಿಸಿದ್ದು ಎಲ್ಲಾ ಆಟಗಾರರು ಸೇಫ್ ಆಗಿರೋದಾಗಿ ತಂಡದ ಮ್ಯಾನೇಜರ್ ಅನಿರುದ್ಧ್ ಚೌಧರಿ ತಿಳಿಸಿದ್ದಾರೆ. ಟೀಂ ಇಂಡಿಯಾ ಆಟಗಾರ ಸುರೇಶ್ ರೈನಾ ಕೂಡ ಎಲ್ಲಾ ಆಟಗಾರರು ಜೋಪಾನವಾಗಿರೋದಾಗಿ ತಮ್ಮ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಪರಿಸ್ಥಿತಿ ಶಾಂತವಾಗಲಿದ್ದು ಪಂದ್ಯ ನಡೆಯುತ್ತೆ ಅನ್ನೋ ವಿಶ್ವಾಸವನ್ನ ರೈನಾ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ರೀತಿ ಯುವಕರು ದಿಢೀರ್ ದಂಗೆ ಏಳೋದಕ್ಕೆ ಏನ್ ಕಾರಣ, ಹೇಗಿದೆ ಅಂತ ಅಲ್ಲಿ ಪರಿಸ್ಥಿತಿ ಈಗ? ಶ್ವೇತಾ, ಕಳೆದ 3-4 ದಿನಗಳಿಂದ ಈ ಹಿಂಸಾಚಾರ ನಡೀತಾ ಇದೆ. ಅಲ್ಲಿ ಯುವಕರು ಸಾಕಷ್ಟು ರೀತಿ ಹಿಂಸಾಚಾರಗಳು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಏನು ಭಾರತ ತಂಡ ನಾಳೆಯಿಂದ ಏನು ಆಡಬೇಕಾಗಿದೆ 3ನೇ ಟೆಸ್ಟ್ ಬರ್ಮಿಂಗ್ಹ್ಯಾಮ್ ಅಂದರೆ ಎಜ್ಬಸ್ಟನ್ನಲ್ಲಿ ಆಡಬೇಕಾಗಿದೆ, ಅಲ್ಲಿ ಸಾಕಷ್ಟು ಹಿಂಸಾಚಾರ ನಡೆದಿದೆ. ಆದರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಕಳೆದ ವಾರ ಅಲ್ಲಿಯ ಟಾಟನ್ಹ್ಯಾಮ್ ಅನ್ನೋ ಒಂದು ಪ್ರಾಂತ್ಯದಲ್ಲಿ ಒಬ್ಬ ಯುವಕನ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ರಿಂದ ಅದಕ್ಕೆ ಒಂದು ಪ್ರತಿರೋಧವಾಗಿ ಈ ಯುವಕರು ಒಂದು ಪೊಲೀಸರ ವಿರುದ್ಧ ದಂಗೆ ಎದ್ದಿದ್ದಾರೆ. ಈ ಹಿಂಸಾಚಾರ ಕಳೆದ ಶನಿವಾರದಿಂದನೂ ಆರಂಭವಾಗಿದೆ ಶ್ವೇತಾ, ಅದು ಇನ್ನೂ ಮುಂದುವರೆದಿದೆ. ಬಹುಶಃ ನಾಳೆನೂ ಕೂಡ ಮುಂದುವರೆದ್ರೆ 3ನೇ ಟೆಸ್ಟನ್ನು ನಿರ್ಬಂಧ ಇರಲಾಗ್ತದೆ, ಅಂದರೆ ಆ ಟೆಸ್ಟ್ ನಡೆಯೋದಿಲ್ಲ ಅಂತ ಹೇಳಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಭಾರತೀಯ ಆಟಗಾರರು ಏನು ಉಳಿದುಕೊಂಡಿರ್ತಕ್ಕಂಥ ಹೋಟೆಲ್ಗೆ ಸಾಕಷ್ಟು ರಕ್ಷಣೆಯನ್ನು ನೀಡಲಾಗಿದೆ. ಭಾರತ ಮತ್ತು ಇಂಗ್ಲೆಂಡ್ ಆಟಗಾರರು ಸೇಫ್ ಆಗಿದ್ದಾರೆ ಅಂತ ಆ ತಂಡದ ಮ್ಯಾನೇಜರ್ಗಳು ಹೇಳಿದ್ದಾರೆ. ಅದರ ಜೊತೆಗೆ ಇಂಗ್ಲೆಂಡ್ ಮತ್ತು ಭಾರತ ತಂಡದ ಆಟಗಾರರು ಟ್ವಿಟರ್ನಲ್ಲೂ ಕೂಡ ತಮ್ಮ ಮೆಸೇಜ್ಗಳನ್ನ ಹರಿಬಿಟ್ಟಿದ್ದಾರೆ. ನಾವು ಸೇಫ್ ಆಗಿದ್ದೇವೆ, ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಸುರೇಶ್ ರೈನಾ ಮತ್ತು ಇಂಗ್ಲೆಂಡ್ ತಂಡದ ಆಟಗಾರ ಪೀಟರ್ಸನ್ ಕೂಡ ಈ ಬಗ್ಗೆ ಹೇಳಿದ್ದಾರೆ. ಒಟ್ಟಾರೆಯಾಗಿ ಅಲ್ಲಿ ಬಿಗುವಿನ ವಾತಾವರಣ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಖಂಡಿತವಾಗ್ಲೂ ನಾಳೆಯಿಂದ ಏನು ಆರಂಭವಾಗಬೇಕಾಗಿದೆ ಎಜ್ಬಸ್ಟನ್ನಲ್ಲಿ 3ನೇ ಟೆಸ್ಟ್ ಪಂದ್ಯ ಆರಂಭವಾಗೋದು ಅನುಮಾನ ಆಗ್ತಾ ಇದೆ ಶ್ವೇತಾ. ಥ್ಯಾಂಕ್ ಯು ಪ್ರಶಾಂತ್, ಎಲ್ಲ ಮಾಹಿತಿಗಾಗಿ. ಲಂಡನ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ಹಿಂಸಾಚಾರ ಮುಂದುವರೆದಿದ್ದರಿಂದ ಟೀಂ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಪಂದ್ಯ ನಡೆಯೋದು ಅನುಮಾನವಾಗಿದೆ.